ಒನ್ ಥಿಂಗ್ ಏನಪ್ಪ ಅಂತಂದ್ರೆ ಯಾರು ಏನೋ ಎಷ್ಟೋ ಪ್ರಯತ್ನ ಮಾಡಿದರೂ ಈಗ ನಿಮಗೆ ಹೇಳಿದಂಗೆ ಮತದಾನ ಆದ ನಂತರ ಭಾಳಷ್ಟು ಜನ ತಾವು ಯಾವುದಕ್ಕೆ ಅಥವಾ ಯಾರಿಗೆ ಹಾಕಿರ್ತಾರೋ ಯಾವುದಕ್ಕಂದ್ರೆ ಯಾವ ಪಕ್ಷಕ್ಕೆ ಯಾರಿಗಾದ್ರೂ ಎತ್ತಂಥ ವ್ಯಕ್ತಿಗೆ ಅದ್ರ ಹೆಸರು ಹೇಳೋದ್ರಲ್ಲೇ ಭಾಳಷ್ಟು ಹಿಂದೇಟಾಗೋದನ್ನು ನಾವು ಸಾಮಾನ್ಯ ನೋಡ್ತೀವಿ. ಮತ್ತು ದಿಟ್ಟವಾಗಿ ಹೇಳಿದವರು ಅವ್ರು ಹೇಳಿದಂಗೆ ಉಳಿದವ್ರನ್ನ ಹಾಕಿದಾರಂತೂ ಅಲ್ಲ. ಹೀಗಾಗಿ ಒಂದು ಎಕ್ಸಿಟ್ ಪೋಲ್ಪ ಅಂದರೆ ಒಂದು ಸುಮ್ಮನೆ ನಮಗೂ ಏನಪ್ಪ ಅಂದ್ರೆ ವಾರ್ಮಪ್ ಇದ್ದಂಗೆ ಅಲ್ಲಿ ಸುದ್ದಿಗಳನ್ನು ತೆಗೆಯೋದಕ್ಕೆ ಅದೇ ಕಾಲಕ್ಕೆ ಜನಕ್ಕೆ ಒಂದು ಕುತೂಹಲ ಇರ್ತದೆ, ಮನುಷ್ಯನ ಸ್ವಭಾವ ಯಾರಾಗ್ಬೋದು ಯಾರು ಬಿಡ್ಬೋದು ಅಂತೇಳಿ. ಹೀಗಾಗಿ ಬಾಗಲಕೋಟೆಯಲ್ಲಿ ಮಾತ್ರ ಈಗ ಏನು ನಡೆದ ಮೀಟಿ ಗೆದ್ರೆ ಇವತ್ತಿನ ಸ್ಥಿತಿಯೊಳಗೆ ಸತೀಶ್ ಅವ್ರಿಗೆ ಅವರು ಹೋಗ್ತದೆ. ಸಪೋಸ್ ನಮ್ಮ ಚರಂದಿ ಮಠರಿಗೆ ಗೆದ್ರೆ ಮೊದಲು ಯತ್ನಾಳ್ರಿಗೆ ಹೋಗ್ತದೆ, ನಂತರ ರಮೇಶ್ ಕತ್ತಿಯವ್ರಿಗೂ ಹೋಗ್ತದೆ. ಯಾಕಪ್ಪ ಅಂದ್ರೆ ಮುಂಬರುವ ದಿನಗಳು 2028ರ ಸಲುವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಂತೂ ಜಬರ್ದಸ್ತಾಗಿ ತಯಾರಿಗಳು ನಡೆದಿದ್ದಾವೆ. ಯಾಕಂದ್ರೆ ಅದೇನು DCC ಬ್ಯಾಂಕಿನ ಕದನ ಬಂತು, ಆ ಕದನದೊಳಗೆ ನಿಶ್ಚಿತವಾಗಿಯೂ 2 ಗುಂಪುಗಳು ತಯಾರಾಗಿಬಿಟ್ಟು, ಒಂದು ಕಡೆ ರಮೇಶ್ ಕತ್ತಿಯವರ ಮತ್ತು ಲಕ್ಷ್ಮಣ ಸವದಿಯವರ, ಇನ್ನೊಂದು ಕಡೆಗೆ ನಮ್ಮ ಜಾರಕಿಹೊಳಿ ಸಹೋದರರ